ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಶುಭ್ರವರ್ಣವೋ ದೇಹ ಪುಟ್ಟಿಹ ಶುಭ್ರವಸ್ತೋ ಬಾಹುನಾಲಕು ಶುಭ್ರಪುಷ್ಪ ತ್ರಿನೇತ್ರ ಮೌಕ್ತಿಕ ಹಾರಕರ ಪಾತ್ರೆ ಶುಭ್ರದಂದುಗೆ ಪದದೊಳಂತೂ ಶುಭ್ರಪಾತ್ರೆಯೋಳನ್ನ ಪಿಡಿದಿಹ ಶುಭ್ರಮೂರ್ತಿಯು ಅನ್ನಪೂರ್ಣೆಯ ಧ್ಯಾನಮೂರ್ತಿ ಅಂದ ಅಂಥೇಳಿ ದೇವಿ ಪುರಾಣದೊಳಗೆ ಅನ್ನಪೂರ್ಣೇಶ್ವರಿಯ ವರ್ಣನೆಯನ್ನು ಬಹಳ ಸುಂದರವಾಗಿ ಮಾಡಿದರು. ಶುಭ್ರವಾದಂಥ ಆಭರಣಗಳು, ಶುಭ್ರವಾದಂತಹ ದೇಹ, ಶುಭ್ರವಾದಂಥ ಪಾತ್ರೆ, ಶುಭ್ರವಾದಂಥ ಅನ್ನವನ್ನು ನೀಡಿ ಉದ್ಧರಿಸುವ ತಾಯಿ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಕಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲಿಯಾಚಲ ವಂಶ ಪಾವನಕರಿ ಕಾಶೀಪುರಾದೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ ಅಂಥೇಳಿ ಆದಿಗುರು ಶಂಕರ ಭಗವತ್ಪಾದರು ಅನ್ನಪೂರ್ಣೇಶ್ವರಿಯನ್ನು ಕುರಿತು ಬಹಳ ಸುಂದರವಾಗಿ ಸ್ತುತಿಗೈದರು. ಅನ್ನಪೂರ್ಣೋ ಸದಾಪೂರ್ಣೋ ಶಂಕರ ಪ್ರಾಣವಲ್ಲಭಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಅಂತಂದರು. ನಮ್ಮೊಳಗೆ ಜ್ಞಾನ ಮತ್ತು ವೈರಾಗ್ಯ ಇವೆರಡೂ ಮೋಕ್ಷಕ್ಕೆ ಸಾಧನಗಳು. ಒಂದು ಜ್ಞಾನ, ಇನ್ನೊಂದು ವೈರಾಗ್ಯ. ಈ ಜ್ಞಾನ ಮತ್ತು ವೈರಾಗ್ಯ ನಮ್ಮಲ್ಲಿ ಉತ್ಪತ್ತಿ ಆಗಲಿಕ್ಕೆ ಮೂಲ ಕಾರಣ ಅನ್ನ ಐತಿ. ಶರೀರ ಅನ್ನಮಯ ಕೋಶ. ಶರೀರ ಜೀವಂತವಾಗಿರಬೇಕಪ್ಪ ಅಂದ್ರೆ ಅದಕ್ಕೆ ಅನ್ನ ಬೇಕೇ ಬೇಕು. ಅನ್ನ ಇಲ್ಲ ಅಂದ್ರೆ ಶರೀರ ಬದುಕಕ್ಕೆ ಸಾಧ್ಯ ಇಲ್ಲ. ಶರೀರ ಬದುಕಲಿಲ್ಲಪ್ಪ ಅಂದ್ರೆ ಜ್ಞಾನ ವೈರಾಗ್ಯಗಳು ಹುಟ್ಟೋಕ್ಕೂ ಸಾಧ್ಯವಿಲ್ಲ. ಇದನ್ನು ತಿಳ್ಕೋಬೇಕು. ಕೆಲವು ಮಂದಿ ಹೇಳಬಹುದು, ಎಷ್ಟೋ ವರ್ಷ ಉಪವಾಸನ ಕುಂತಾರಂತ ಹೇಳ್ಯಾರ. ಅವರು ಉಪವಾಸ ಕುಂತಿದ್ರೂ ಸಹಿತ ಅವ್ರು ಏನು ಉಸಿರಾಡ್ತಾರಲ್ಲ ಆ ಗಾಳಿನ ಅನ್ನ ಆಕ್ಕೈತಿ. ಅದನ್ನು ನಾವು ತಿಳ್ಕೋಬೇಕು. ಶರೀರ ಐತಿಪ್ಪ ಅಂದ್ರೆ ಅದಕ್ಕೆ ಅನ್ನ ಪ್ರಾಪ್ತಿಯಾಗಿದ್ದಕ್ಕನ ಐತಿ, ಇಷ್ಟು ಮಾತ್ರ ತಿಳ್ಕೋಬೇಕು. ಅದಕ್ಕೆ ಅನ್ನಕ್ಕಿಂತಲೂ ಇನ್ನೂ ದೇವರಿಲ್ಲ ಅಂತ ಹೇಳ್ಯಾರ. ಸರ್ವಜ್ಞನು ಬಹಳ ಸುಂದರವಾಗಿ ಹೇಳ್ಕೋತ ಬಂದನು. ಅದಕ್ಕೆ ಅನ್ನವನ್ನು ಗೌರವಿಸುವುದನ್ನು ಕಲ್ಕೋಬೇಕು. ಪ್ರತಿಯೊಂದು ಅಗಳ ಅನ್ನಿನೊಳಗನೂ ಸಹಿತ ಪ್ರತ್ಯಕ್ಷ ಅನ್ನಪೂರ್ಣೇಶ್ವರಿನ ಅದಾಳು ಅನ್ನುವ ಭಾವ ಬರಬೇಕು. ಗುಡಿಯೊಳಗೆ ಇದ್ದಕ್ಕೆ ಅನ್ನಪೂರ್ಣೇಶ್ವರಿ ಅಲ್ಲ, ಒಂದೊಂದು ಉಪ್ಪಿನ ಹರಳಿನೊಳಗೆ, ಒಂದೊಂದು ಮೆಣಸಿನಕಾಯಿದೊಳಗೆ, ಒಂದೊಂದು ಕಾಳಿನೊಳಗೆ ಏನು ಒಂದು ಚೈತನ್ಯ ತುಂಬೈತಲ್ಲ ಅದರೊಳಗೆ ಅದಾಳು ಅನ್ನಪೂರ್ಣೇಶ್ವರಿ. ಈ ಭಾವನೆಯನ್ನು ನಾವು ಬೆಳೆಸ್ಕೋಬೇಕ್ರಿ. ಅನ್ನವನ್ನು ವ್ಯರ್ಥವಾಗಿ ಹಾಳು ಮಾಡಬಾರ್ದು. ಅನ್ನವನ್ನು ನಾವು ಅಷ್ಟೇ ಇಟ್ಕೊಂಡು ಉಣಬಾರ್ದು. ಯಾವಾಗ ಪರಮೇಶ್ವರಗೆ ಬ್ರಹ್ಮ ಕಪಾಲದಿಂದ ಬಾಧೆ ಉಂಟಾಗಿತ್ತು, 3 ಲೋಕಗಳನ್ನು ತಿರುಗಿದರೂ ಸಹಿತ ಆ ತೊಂದರೆ ತಪ್ಪಲಿಲ್ಲ ಪರಮಾತ್ಮಗೆ. ಯಾವಾಗ ಅನ್ನಪೂರ್ಣೇಶ್ವರಿಯ ಮುಂದೆ, ಪಾರ್ವತಿಯ ಮುಂದೆ ಪರಮಾತ್ಮ ಅದನ್ನು ಭಿಕ್ಷಾಪಾತ್ರೆ ಮಾಡಿ ಭಿಕ್ಷಾಂದೇಹಿ ಅಂದ, ಆವಾಗ ಅನ್ನಪೂರ್ಣೇಶ್ವರಿಯಾಗಿ ಯಾವಾಗ ಅದರಲ್ಲಿ ಭಿಕ್ಷೆಯನ್ನು ತಾಯಿ ನೀಡಿದ್ಲು, ಭಿಕ್ಷಾಪಾತ್ರೆ ತುಂಬಿತು, ಬ್ರಹ್ಮ ಕಪಾಲದಿಂದ ಪರಮಾತ್ಮನಿಗೆ ಮೋಕ್ಷ ಸಿಕ್ಕಿತು ಅಂದಮೇಲೆ
ಅನ್ನಕ್ಕೆ ಎಷ್ಟು ಮಹತ್ವ ಇರಬಹುದು ಸ್ವಲ್ಪ ನಾವು ತಿಳ್ಕೊಳ್ಳೋದು. ಅಂತಹ ಅನ್ನದಾನದ ಮಹಿಮೆಯನ್ನು ಸಿದ್ಧಾರೂಢರು ವಿಶೇಷವಾಗಿ ತಿಳಿಸ್ಕೋತ ಬಂದರು. ಶಾಂತಲಾದೇವಿ ಯಡ್ರಾವಿಯವರು ಬರೆದಿರುವಂತಹ ಬಯಲು ಅತಿಥಿ ಎನ್ನುವಂತಹ ಕಾದಂಬರಿ ರೂಪದ ಸುಂದರವಾದಂತಹ ಗ್ರಂಥ. ಅದರೊಳಗೆ ಇವತ್ತು ನಾವು 39ನೆಯ ಭಾಗವನ್ನು ನೋಡೋದು. ಅದರೊಳಗೆ ಸಿದ್ಧಾರೂಢಪ್ಪವರು ಅನ್ನದಾನದ ಮಹಿಮೆಯನ್ನು ಹೆಂಗೆ ತೋರಿಸಿದರು. ಒಂದನೇದ್ದು, ಸಿದ್ಧಾರೂಢಪ್ಪನ ಸಾಕು ತಾಯಿಯಾದಂತಹ ಉಜ್ಜನ್ನವರ ಲಕ್ಷ್ಮವ್ವ ಹೆಂಗೆ ತನ್ನ ತ್ಯಾಗವನ್ನು ಪ್ರದರ್ಶನ ಮಾಡಿದಳು ಅಂಥೇಳಿ ಬಹಳ ಸುಂದರವಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ. ಇಂತಹ ಪ್ರಸಂಗಗಳನ್ನು ಸ್ಮರಣೆ ಮಾಡುವುದನ್ನು ಒಂದು ಪುಣ್ಯ, ಇದನ್ನು ಕೇಳೋದು ಹೇಳೋದನ್ನು ಒಂದು ದೊಡ್ಡ ಪುಣ್ಯ. ಯುಗಾದಿ ಬಂತು, ಧಾತುನಾಮ ಸಂವತ್ಸರ ಪಾದಬಿಟ್ಟಿತು. ಸುಖದ ಸುಗ್ಗಿಯ ಸಂಭ್ರಮದ ಕಲ್ಪನೆ ಇದ್ದವರಿಗೆ ಆ ವರ್ಷ ಬರಗಾಲದ ಕರಾಳ ಛಾಯೆ ಮುಸುಕಿ ಉಣಲಿಲ್ಲದೆ ಉಡಲಿಲ್ಲದೆ ಉಸಿರುಗಟ್ಟಿ ಸಾಯುವ ಹೊತ್ತು ಬರಬಹುದೆಂಬ ಕಲ್ಪನೆ ಯಾರ ಕನಸು ಮನಸ್ಸಿನಲ್ಲಿಯೂ ಇರಲಿಲ್ಲ. ಬೇಸಿಗೆ ಕಳೆದರೂ ಮಳೆಗಾಲ ಮರಳಲಿಲ್ಲ. ಮೋಡ ಮೂಡಿ ಕೂಡಲಿಲ್ಲ. ಗುಡುಗು ಕೇಳಲಿಲ್ಲ. ಮಿಂಚು ಸೆಳೆಯಲಿಲ್ಲ. ಮಳೆ ಸುರಿಯಲಿಲ್ಲ. ಭೂಮಿ ನೆನೆಯಲಿಲ್ಲ. ಹಸಿರು ಹೆಡೆಯೆತ್ತಲಿಲ್ಲ. ಭೂಮಾತೆಯ ಎದೆಯ ತೆನೆಯಲ್ಲಿ ಹಾಲುಕ್ಕಿ ಹರಿಯಲಿಲ್ಲ ಅಂಥೇಳಿ ಬಹಳ ಸುಂದರವಾಗಿ ಲೇಖಕರು ಇಲ್ಲಿ ಬರ್ಕೋತ ಹೋಗ್ತಾರೆ. ಬರಗಾಲ ಬಿತ್ತರಿ, ಎಲ್ಲಿ ನೋಡಿದಲ್ಲಿ ಹಾಹಾಕಾರ ಎದ್ದಿತು. ಯುಗಾದಿ ಹಬ್ಬ ಆದ ನಂತರ ಹೊಸ ಚಿಗುರು ಏಳ್ತೈತೆ ಅಂತ ಹೇಳ್ಕಾರ. ಆನಂದದ ನಿರೀಕ್ಷೆಯಲ್ಲಿದ್ದಂಥ ಈ ಭೂಮಾತೆಯ ಜೀವಿಗಳಿಗೆಲ್ಲ ಏನಾಗಿತ್ತಪ್ಪ ಅಂತಂದ್ರೆ, ನಿರಾಶೆ ಕಾದಿತ್ತು. ಏನೂ ಇದ್ದಿದ್ದಿಲ್ಲ. ಆವಾಗ ಬ್ಯಾಸಿಗೆ ಹೆಚ್ಚಾತು. ಮೋಡ ಕೂಡಲಿಲ್ಲ. ಗುಡುಗು ಕೇಳಿಸ್ಲಿಲ್ಲ. ಮಿಂಚು ಹೊಡಿಲಿಲ್ಲ. ಮಳೆ ಸುರಿಲಿಲ್ಲ. ಭೂಮಿ ಹಸಿ ಆಗಲಿಲ್ಲ. ತೆನೆ ಕಾಳಿನೊಳಗೆ ಹಾಲು ಮೂಡಿ ಬರಲಿಲ್ಲ ಅಂತ ಹೇಳ್ತಾರೆ. ಭೂಮಿಯೆಲ್ಲ ಕಿಚ್ಚು ಹಚ್ಚಿದಂತಾಗಿತ್ತು. ಕೆರೆ ತೊರೆಗಳು ಬತ್ತಿದವು. ಮುಗಿಲನ್ನು ನೆಟ್ಟಿಸಿದ ಒಕ್ಕಲೇನಿಗೆ ಹುಚ್ಚು ಹಿಡಿದಂತಾಯಿತು. 100 ವರ್ಷಗಳ ದೀರ್ಘ ನಿದ್ರೆ ತಿಳಿದೆದ್ದ ಬರಗಾಲ ಮಾರಿ ಮೈ ಮುರಿದೆದ್ದಳು. ಇದ್ದ ನೀರಾಂಶವನ್ನು ಇಂಟಿ ಬರಿದು ಮಾಡಿದಳು. ಗುಡ್ಡಗಾಡು ಬಯಲು ಹೊಲಗಳೆಲ್ಲವನ್ನು ಹುಡಿ ಮಾಡಿ ಕೇಕೆ ಹಾಕುತ್ತ ಕುಣಿದಾಡಿದಳು ಅಂತ ಹೇಳ್ತಾರೆ. ಬರಗಾಲವನ್ನು ವಿವರಿಸ್ತಾರೆ. ಎಲ್ಲೆಲ್ಲಿಯೂ ಹಾಹಾಕಾರ. ಜನರ ಸುಖ ಸ್ವಪ್ನ ಛಿದ್ರವಾಯಿತು. ಬರಗಾಲ ಮಾರಿ ಬರದಿಂದ ಬಂದಪ್ಪಳಿಸಿದಾಗ ಕಡುಬಡವರೇ ಅದಕ್ಕೆ ಮೊದಲು ಎಡೆಯಾದರು. ಮಧ್ಯಮದವರು ಮುದ್ದೆಯಾದರು. ಶ್ರೀಮಂತರು ಸಹಿಸಿದರು ಅಂಥೇಳಿ ಯಾವ ರೀತಿ ಜನ ಕಷ್ಟಪಟ್ಟರು ಅನ್ನೋದನ್ನು ವಿವರಿಸ್ತಾರೆ. ಹಾದಿ ಬೀದಿಗುಂಟ ಹಸಿದ ಹೊಟ್ಟೆಗಳು, ಜೀವಂತ ಪ್ರೇತಗಳು, ಹಸಿವೆಯಿಂದ ಆಕ್ರಂದಿಸುವ ಕಂದಮ್ಮಗಳು, ಎಲುವಿನ ಹಂದರವಾದ ಎತ್ತು, ಎಮ್ಮೆ, ಆಕಳುಗಳು ಅಂತ ಹೇಳ್ತಾರೆ. ಎಲ್ಲಿ ನೋಡಿದಲ್ಲಿ ಹಾಹಾಕಾರ ಎದ್ದಿತು. ಹಸಿದ ಹೊಟ್ಟೆಗಳನ್ನೇ ತುತ್ತಿಗೊಮ್ಮೆ ಜಿಗಿದು ತಿಂದು ತನ್ನ ಹಸಿವನ್ನು ಹೆಂಗಿಸಿಕೊಳ್ಳುತ್ತಿರುವ ಭೀಕರ ಕರಾಳವಾದ ಬರಗಾಲ ಮಾರಿಯ ಬಿಭತ್ಸ ರುದ್ರರೂಪವನ್ನು ನೋಡಿ ಸಿದ್ಧರು ತೀವ್ರ ವ್ಯಥೆಗೀಡಾದರು.
ಕುಳಿತರೆ ಅದೇ ಚಿಂತೆ, ನಿಂತರೆ ಅದೇ ಚಿಂತೆ, ಪರಿಹಾರವೇನು, ಉಪಾಯವೇನು, ಚಿಂತೆಯಲ್ಲಿ ತೊಳಲಾಡಿದರು ಅಂತ ಹೇಳ್ತಾರೆ. ಈ ಬರಗಾಲದ ಸ್ಥಿತಿಯನ್ನು ನೋಡಿದಂತಹ ಸಿದ್ಧಾರೂಢರ ಮನಸ್ಸು ಕರಗಿತು. ಏನು ಮಾಡೋದಪ್ಪ, ಹೆಂಗೆ ಈ ಜನರ ಕಷ್ಟವನ್ನು ಪರಿಹರಿಸ್ಬೇಕಂಥೇಳಿ ಎದ್ರ ಬಿದ್ರ ನಿಂತ್ರ ಸಿದ್ಧಾರೂಢರು ಅದೇ ಚಿಂತೆ ಒಳಗೆ ತೊಡಗಿದರು. ಉಜ್ಜನ್ನವ್ರ ಮನೆ ಒಳಗೆ ಕುಂತಾರ, ಅದೇ ವಿಚಾರ ಮಾಡಕತ್ತಾರ. ಲಕ್ಷ್ಮವ್ವ ರೊಟ್ಟಿ ಮಾಡಿ ಕೊನೆ ರೊಟ್ಟಿಯನ್ನು ಬೇಯಿಸಿ ತೆಗೆದು ಸಿದ್ಧಾರೂಢರನ್ನ ಊಟಕ್ಕೆ ಕರಿತಾಳ. ಬಾ ತಮ್ಮ, ರೊಟ್ಟಿ ಆರ್ತಾವ, ನೀ ತಿನ್ನೋದರ ಒಂದ ತುತ್ತ ಬಿಸಿದ ತಿನ್ನಬಾ ಅಂಥೇಳಿ ಸಿದ್ಧಾರೂಢರನ್ನ ಊಟಕ್ಕೆ ಕರೆದಳು. ತಾಟ್ ಹಚ್ಚಿ ಮನೆ ಹಾಕಿ ನೀರು ತಂಬಿಗೆ ಇಟ್ಟಳ. ಸಿದ್ಧಾರೂಢರು ಮರು ಮಾತನಾಡಲಾರ್ದ ಮನೆಯ ಮೇಲೆ ಬಂದು ಕುಳಿತರು. ಆದರೆ ಅವರ ಮುಖ ದಿನದಂಗಿರಕ್ಕಿಲ್ಲ. ಲಕ್ಷ್ಮಮ್ಮ ರೊಟ್ಟಿ ಮುರಿದು ಚಟ್ನಿ ಪಲ್ಯ ಹಚ್ಚಿ ಅವ್ರ ಮುಖ ನೋಡಿದ್ಲು. ನನ್ನ ಬಾಳ ಯಾಕೆ ನನ್ನಪ್ಪ ಒಂಥರ ಅದೆಯಲ್ಲ ಅಂತಂದಳು. ಸಿದ್ಧಾರೂಢರು ನಿಟ್ಟುಸಿರು ಬಿಟ್ಟರು. ಅವರ ಕಂಗಳಿಂದ ಹನಿ ಇಕ್ಕಿದವು. ಲಕ್ಷ್ಮವ್ವ ಗಾಬರಿ ಆದ್ಲು. ಎದರ ಸಂಬಂಧ ಆಳಕತ್ತಾರ ಸಿದ್ಧಾರೂಢರು? ಎದರ ಸಂಬಂಧ ಆಳಕತ್ತಾರಂದ್ರೆ ಜಗತ್ತಿನ ಸಂಬಂಧ ಆಳಕತ್ತಾರ. ಲಕ್ಷ್ಮವ್ವನ ಕಣ್ಣಾಗ ನೀರು ಚಾಲು ಆದವು. ಯಾಕೆ ಅಳಕತ್ತೀಯಪ್ಪ, ಯಾಕೆ ಅಳಕತ್ತಿ, ಏನಾತು? ತನ್ನ ಸೆರಗಿನಿಂದ ಮಗನ ಮುಖ ವರ್ಷಿ ಕೇಳಕತ್ತಾಳ. ಅವ್ವ, ಸಿದ್ಧಾರೂಢರು ಹೇಳ್ತಾರೆ, ಅವ್ವ ನನಗೆ ಆ ಹಸಿದ ಹೊಟ್ಟೆಗಳನ್ನು ನೋಡೋದ ಆಗಂಗಿಲ್ಲ, ಕಸಿ ಬಿಸಿ ಆಗಕತ್ತೈತಿ. ಸಣ್ಣ ಸಣ್ಣ ಕಂದಮ್ಮಗಳ ಹಸಿವಿನಿಂದ ವಿಲಿ ವಿಲಿ ಒದ್ದಾಡಕತ್ತವೆ. ನಾ ಇದನ್ನು ಹೆಂಗೆ ತಿನ್ನಲಿ ರೊಟ್ಟಿ? ಆಶ್ರಮಕ್ಕೆ ಹೋಗುವಾಗ ಬರುವಾಗ ಎಲ್ಲಿ ನೋಡಿದಲ್ಲಿ ಹಸದ ಕುಂತಂಥ ಜನ ಕಾಣಕತ್ತಾರ. ನಾ ಹೆಂಗೆ ರೊಟ್ಟಿ ತಿನ್ನಲಿ? ಸಿದ್ಧಾರೂಢರು ಕಣ್ಣೀರು ಸುರಿಸಾಕತ್ತಾರ. ಹೌದು ನನ್ನ ಭಾಳ, ಮೊದಲ ನೀ ಮಿದು ಮನುಷ್ಯನ್ಯಾವ, ಎಷ್ಟು ಚಂದ ಹೇಳ್ತಾವ ನೋಡ್ರಿ. ಹೌದಪ್ಪ, ಹೌದು, ಮೊದಲ ನೀ ಮಿದು ಮನುಷ್ಯನ್ಯಾವ, ಲೋಕದ ದುಃಖೆಲ್ಲ ನಿಂದ ಅಂತ ತಿಳ್ಕೊಳವ ನನ್ನಪ್ಪನಿ. ಯಾವಾಗ ನಿನ್ನ ಕಣ್ಣಾಗಿನಿಂದ ನೀರು ಬಿಟ್ಟು ಇನ್ನು ಮಳೆ ಆಗ್ತತಪ್ಪ, ನಮ್ಮವು ಏನಂದಾಳಂತ ಅಂದಿ ಮತ್ತು ನೋಡಂಕಿ ಅಂದ್ಲಕ್ಕಿ ಲಕ್ಷ್ಮವ್ವ. ಸಿದ್ಧಾರೂಢರು ಹೇಳ್ತಾರ, ಅಲ್ವಾ ಇನ್ನು ಮಳೆ ಬಂದು ಬೆಳೆ ಬಂದು ಉಣ್ಣೋ ತನಕ ಯಾರಿರ್ತಾರೋ ಯಾರಲ್ಲಿ ಯಾರಿಗೆ ಗೊತ್ತು. ಈಗಿನ ಪರಿಸ್ಥಿತಿ ಒಳಗೆ ಏನು ಮಾಡ್ಬೇಕು ಹೇಳ ನೀನು? ಇವತ್ತು ಇಲ್ಲಿಗೆ ಬರುವಾಗ ಒಬ್ಬವ ನನ್ನ ಕಡೆ ತೋರಿಸಿ ನನಗೆ ಕೇಳೋ ಹಂಗೆ ಮತ್ತೊಬ್ಬಗೆ ಹೇಳಕತ್ತಿದ್ದೇವೆ ಅಂತ ಅಂದರು ಸಿದ್ಧಾರೂಢರು. ಲಕ್ಷ್ಮವ್ವಗೆ ಮತ್ತಷ್ಟು ಸಂಕಟ ಆತು. ಏನು ಹೇಳಕತ್ತಿದ್ದೆಪ್ಪ ಅಂತ ಕೇಳಿದ್ಲು. ಆವಾಗ ಹೊಂಟಾನ ನೋಡಪ್ಪ ದೊಡ್ಡ ಸಾಧು, ತೇರಣಿಯಾಗ ಕುಂತ ಮೆರೆಯಾಕೆ ಬರ್ತೈತಿ, ಮಂದಿನೆಲ್ಲ ಮಳ್ಳ ಮಾಡಕ್ಕೆ ಬರ್ತೈತಿ. ಇಂಥ ಬರಗಾಲ ಹೋಗಿಸಾಕ ಬರಂಗಿಲ್ಲೇನ? ಯಾವ ಪವಾಡ ಮಾಡ್ಬೇಕು ಬರ್ತೈತಿ ಇವಾಗ? ಇವೇನು ಪವಾಡ ಪುರುಷನ ಅಂತ ಅಂದ್ರವೇ ಅಂಥೇಳಿ ಸಿದ್ಧಾರೂಢರು ಅಂದರು. ಲಕ್ಷ್ಮವ್ವನ ಹೊಟ್ಟ್ಯಾಗ ಬೆಂಕಿ ಹಾಕಿದಂಗೆ ಆತು. ಅಲ್ಲ, ಯಾರ ಮಾತನ್ನು ಎಂದೂ ಮನಸ್ಸಿಗೆ ಹಚ್ಕೊಂಡವಲ್ಲಪ್ಪ, ಇವತ್ತ್ಯಾಕೆ ಇಷ್ಟು ಹಚ್ಕೊಂಡಿವಪ್ಪ? ಅವ್ರು ಅಂದಂಗೆ ಪವಾಡ ಆದರೂ ಆಗ್ಬೋದು ಬಿಡು ಅಂತ ಅಂದ್ಲಕ್ಕಿ. ಆವಾಗ ಅಂದ್ರೆ ನೀನು ಪವಾಡ ಮಾಡಂತೀಯೇನು ಬಿ ಅಂತಂದ್ರೆ ಸಿದ್ಧಾರೂಢರು, ಅಲ್ಲ ತಮ್ಮ,
ನಾ ಯಾಕೆ ಮಾಡನ್ಲಿ, ಮಾಡ ಅಂದ ಕೂಡಲೇ ಮಾಡಾಕದೇನು ಮೂಡಿಕ್ಯಾರ ವಿದ್ಯೆ ಏನ? ಯಾವ ರೀತಿ ಆಗ್ತೈತೋ ಆಗ್ತೈತಿ. ಹುಬ್ಬಳ್ಳಿಯಾಗ ಇಷ್ಟು ಜನ ಅದಾರು, ಯಾರ ಮನುಷ್ಯನ್ಯಾಗ ಇಷ್ಟು ಕಟ್ಟೀತೇನಪ್ಪ? ಯಾರಿಗೂ ಕಟ್ಟದಿಲ್ಲ. ಎಲ್ಲರೂ ನನ್ನವರು ಅನ್ನೋ ಭಾವ ಯಾರಿಗಾರ ಮೂಡೈತೇನಪ್ಪ? ಯಾರಿಗೂ ಮೂಡಿಲ್ಲ. ನಿನಗೆ ಮೂಡೈತಲ್ಲ, ಇದೇ ಒಂದು ಪವಾಡಪ್ಪ. ಹಸಿದ ಹೊಟ್ಟೆಗಳನ್ನು ನೋಡಿ ಯಾರ್ಯಾರು ಕಣ್ಣೀರು ಸುರಿಸಿದ್ರೇನಪ್ಪ? ದೇವರ ಸ್ವರೂಪನ ಇದ್ರೆ ನೀ ಕಣ್ಣೀರು ಸುರಿಸಿದಲ್ಲಪ್ಪ, ಇದೇ ಒಂದು ಪವಾಡ. ಮಂದಿಗೆಲ್ಲ ಅನ್ನ ಹೆಂಗೆ ಹಾಕ್ಬೇಕಂತ ಹೇಳಿಕಾರ ಚಿಂತೆ ಮಾಡಾಕತ್ತೀಯಲ್ಲ, ಇದೇ ಒಂದು ಪವಾಡ. ತಮ್ಮ, ಚಿಂತೆ ನಾವೆಲ್ಲರೂ ಮಾಡಾಕತ್ತೀವಿ, ಅದೇ ಬೇರೆ. ಆದರೆ ನೀ ಮಾಡೋ ಚಿಂತೆನ ಬೇರೆ ಐತಿಪ್ಪ ನನ್ನ ಮಗನ. ಅದಕ್ಕಿಂತ ದೊಡ್ಡ ಪವಾಡ ಏನು ಬೇಕಂದ್ರೆ ಲಕ್ಷ್ಮವ್ವ. ಹೌದವಾ? ಅದರಿಂದ ಏನಾಕತಿ? ಬರೀ ಯೋಚನೆ ಮಾಡೋದ್ರಿಂದ ಏನಾಕತಿ ಅಂತಂದರು, ಏನಾತಂದ್ರೆ ಹಸದ ಹೊಟ್ಟೆಗಳಿಗೆ ಅನ್ನ ಹಾಕೋ ದಾರಿ ಸಿಕ್ಕಂಗಾತು ಅಂದಳಕ್ಕಿ. ಆವಾಗ ಏನು ಹಂಗಂದ್ರೆ ಒಗಟ್ನ್ಯಾಗ ಮಾತಾಡಬೇಡ್ಬೇ, ಬಿಚ್ಚಿ ಹೇಳ ಅಂಥೇಳಿ ಲಕ್ಷ್ಮವ್ವಗಂದ್ರೆ ಸಿದ್ಧಾರೂಢರು. ನೀ ಮುಚ್ಚಿಸ್ಕೊಂಡ್ರೆ ನಾ ಬಿಚ್ಚಿ ಹೇಳ್ತೀನಿ ಅಂದಳು. ನೀ ಮುಚ್ಚಿಸ್ಕೊಂಡ್ರೆ ನಾ ಬಿಚ್ಚಿ ಹೇಳ್ತೇನೆ ಅಂದೇಳಿ ನೋಡ್ರಿ ಲಕ್ಷ್ಮವ್ವ. ಎಂಥ ತಾಯಿ, ಎಂಥ ಮಗ. ಬರಗಾಲ ಬಿದ್ದೈತೆ ಅಂತ ಹೇಳಿಕಾರ ಅಳೋ ಮಗ, ಮಗ್ಗ ದಾರಿ ತೋರಿಸೋ ತಾಯಿ ಅಂದ್ರೆ ಏನು ಬೇ ಅಂತಂದ್ರೆ ಸಿದ್ಧಾರೂಢರು. ನಾ ಹೇಳಿದಂಗೆ ಕೇಳ್ತೀನಿ ಅಂತ ನೀ ಮಾತು ಕೊಟ್ರ, ನಾ ಹೇಳ್ತೀನಿ ಅಂದೇಳಿ ಲಕ್ಷ್ಮವ್ವ. ನಾ ಯಾವಾಗ ನಿನ್ನ ಮಾತು ಕೇಳಿಲ್ವಾ? ನೀ ಹಾಕಿದ ಗೆರಿ ದಾಟಿಲ್ಲ, ದಾಟಂಗಿಲ್ಲ. ನೀ ಹೆಂಗೆ ಹೇಳ್ತೀಯಲ್ಲ ಹಂಗೆ ಕೇಳ್ತಾನೆ ಬಿ ಅಂತಂದ್ರೆ ಸಿದ್ಧಾರೂಢರು. ಲಕ್ಷ್ಮವ್ವ ಎದ್ದು ದೇವರ ಕೋಣೆ ಒಳಗೆ ಹೋಗಿ ಒಂದು ಸಣ್ಣ ಗಂಟೆ ತಂದಿಟ್ಟರು ಸಿದ್ಧಾರೂಢರ ಮುಂದೆ. ಅದರೊಳಗೆ ಬೆಳ್ಳಿ ರೂಪಾಯಿ, ಬಂಗಾರದ ರೂಪಾಯಿ, ಕೈಗೆ ಹಾಕ್ಕೊಳ್ಳುವಂಥ ಚಿನ್ನದ ಬಳಿಗಳು, ಪದಕದ ಸರ, ಟಿಕ್ಕಿ ಎಲ್ಲ ಇದ್ದವು ಅಂತಂದಿಟ್ಟಳು ಸಿದ್ಧಾರೂಢರ ಮುಂದೆ. ಸಿದ್ಧಾರೂಢರು ನೋಡಿ ಗಲಿಬಿಲಿ ಆದ್ರೆ, ಇವನ್ನ ಹಂಗೆ ಕೂಡಿಟ್ಟಿದ್ನಿಪ್ಪ, ನಾಳೆ ಬರೋ ಗೌರಿ ಹುಣ್ಣಿಮೆಗೆ ನಿನಗೊಂದು ತೇರು ಮಾಡಿಸ್ಬೇಕಂತ ಲೆಕ್ಕ ಮಾಡ್ಕೊಂಡು ಇಟ್ಟಿದ್ದೆ. ಹೆಂಗೂ ಈಗ ಆ ನೇಮ ಮಾಡೋದು ಸರಿ ಅನಿಸೋದಿಲ್ಲ. ಅದಕ್ಕೆ ಈ ವರ್ಷ ಬಿಟ್ಟು ಮುಂದಿನ ವರ್ಷ ಮತ್ತೆ ಮಾಡಿದ್ರೆ ಆತ ಸಿದ್ಧ. ಇದನ್ನೆಲ್ಲ ಮಾರಿ ರೊಕ್ಕ ತೊಗೊಂಡು ಬಾ. ಅದರಿಂದ ನಾವು ನಮ್ಮ ಮನ್ಯಾಗ ಉದಾಸೋಹ ಮಾಡೋಣ, ನಿನ್ನ ಮಠದಾಗ ಉದಾಸೋಹ ಮಾಡೋಣ. ಬೇಡವಾ? ನನಗೆ ಯಾಕೆ ತೀರಬೇಕು? ಹಸಿವೆಯಿಂದ ಸತ್ತ ಜನರ ಹೆಣದ ರಾಶಿ ಮೇಲೆ ನಾನು ತೀರ ಮಾಡೋದು ಬೇಡ. ದಿನಾ 100 ತೀರು ಸುಡುಗಾಡಕ್ಕೆ ಹೊಂಟವ್ವ, ಅದನ್ನು ನೋಡಾಕತ್ತೀನಿ. ನನಗೆ ತೀರ ಬೇಡ. ಅಂತ ಸಿದ್ಧಾರೂಢರು ಕಣ್ಣೀರು ಸುರಿಸ್ತಾರೆ. ಅದಕ್ಕಪ್ಪ ಇದನ್ನೆಲ್ಲ ತಗೋ ಮಾರಿ ಬಡಬಗ್ರಿಗೆ ನಾವು ಅನ್ನ ಹಂಚುನು ಅಂತಂದು. ಭೀಮವಳ ತ್ಯಾಗ ಹೃದಯ ನೋಡಿ ಸಿದ್ಧಾರೂಢರ ಹೃದಯ ತುಂಬಿ ಬಂತು. ಉಜ್ಜನ್ನವ್ರ ಭೀಮನ್ನ ಇದನ್ನೆಲ್ಲ ನೋಡ್ಕೋತ ಕಣ್ಣೀರು ಸುರ್ಸಾಕತ್ತಾನ. ಎಂಥ ಒಂದು ಸ್ವರ್ಗಪ್ಪ, ಇದಕ್ಕಿಂತ ಸ್ವರ್ಗ ಮತ್ತೊಂದು ಬ್ಯಾಡ ಅಂತ ಹೇಳಿ ಕಣ್ಣೀರು ಸುರ್ಸಾಕತ್ತಾನ. ಭೀಮಪ್ಪ ಸ್ವತಃ ಆ ಬಂಗಾರ ಬೆಳ್ಳಿ ದುಡ್ಡೆಲ್ಲ ತೊಗೊಂಡು ಹೋಗಿ ಅದನ್ನೆಲ್ಲ ಮಾರಿ ದುಡ್ಡು ತೊಗೊಂಡು ಬಂದ ಸ್ವತಃ ತಾನ ನಿಂತ ಸಿದ್ಧಾರೂಢರ ಮಠದಾಗ ತನ್ನ ಮನೆಯೊಳಗೆ ದಾಸೋಹ ನಡೆಸಿದಾನ. ಯಾರು ಬರ್ತಾರೋ ಅವ್ರಿಗೆ ಹೊಟ್ಟೆ ತುಂಬ ಅನ್ನ ಸಾರು
ಮಾಡಿ ನೀಡಾಕತ್ತಾರ. ಇದನ್ನೆಲ್ಲ ನೋಡ್ಕೋತ ಇದ್ದಂತಹ ಆವಾಗಿನ ಕಾಲದ ಬ್ರಿಟಿಷ್ ಸರ್ಕಾರ ಬಂದು ಅಧಿಕಾರಿ ಇದನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಂಥ. ಸಿದ್ಧಾರೂಢರು ಭಕ್ತರಿಗೆ ಉಪದೇಶ ಮಾಡುವಾಗ ಬರೀ ಅನ್ನದಾನದ ಮಹಿಮೆಯನ್ನು ಉಪದೇಶ ಮಾಡ್ತಿದ್ರಂತ. ಅದನ್ನು ನೋಡಿದಂತಹ ಎಲ್ಲರೂ ಶ್ರೀಮಂತರು, ಮುಖ್ಯವಾಗಿ ಸುರಿಗುಪ್ಪಿ ಹೊಂಬಣ್ಣನವರು, ಮಲ್ಲಪ್ಪ ಕಾರಡಿಗೆಯವರು, ದೇವಟೆ ಗಂಗಾಧರಪ್ಪನವರು, ಇನ್ನೂ ಅನೇಕ ಜನ ಹುಬ್ಬಳ್ಳಿಯ ಶ್ರೀಮಂತರು ಮುಂದೆ ಬಂದರು. ತಮ್ಮ ಕೈಲಿ ಆದಷ್ಟು ಧನ ಸಹಾಯವನ್ನು ಮಾಡಿದರು. ಹುಬ್ಬಳ್ಳಿ ಊರಾಗಿನ ಹಿರಿಯರೆಲ್ಲರೂ ಕೂಡಿ ಸಿದ್ಧಾರೂಢರ ಸನ್ನಿಧಾನದೊಳಗೆ ಅನ್ನದಾನವನ್ನು ಮಾಡಿದರು. ಅಲ್ಲಿ ನಡೆದಂಥ ಅನ್ನದಾನವನ್ನು ನೋಡಿ ಸಿದ್ಧಾರೂಢರ ಆನಂದ ಬಾಷ್ಪಗಳನ್ನು ಸುರಿಸಿ ಹಸಿದಂಥವರಿಗೆ ತುತ್ತು ತುತ್ತು ಮಾಡಿ ಊಟ ಮಾಡಿಸಕತ್ತಾರ ಸಿದ್ಧಾರೂಢರು. ಸಿದ್ಧಾರೂಢರ ಪ್ರಸಾದವನ್ನು ಉಂಡಂಥ ಹಸಿದ ಎಲ್ಲ ಹೊಟ್ಟೆಗಳು ತುಂಬಿದವು. ಸಿದ್ಧಾರೂಢರನ್ನು ಹಾಡಿ ಹೊಗಳಿದರು. ಸುತ್ತಮುತ್ತಲಿನ ಹಳ್ಳಿ ಜನ ತಮ್ಮ ಕೈಲಿ ಆದಷ್ಟು ಪ್ರಸಾದವನ್ನು ಕಟ್ಟಿಕೊಂಡು ಬರಾಕತ್ತಾರ ಮಠಕ್ಕೆ. ಯಾರು ಬಂದವರಿಗೆ ಊಟ ಮಾಡ್ಸಾಕತ್ತಾರ. ಸಿದ್ಧಾರೂಢರು ಹೇಳಕತ್ತಾರ, ಜ್ಞಾನದಾನಕ್ಕಿಂತ ಅನ್ನದಾನನ ಶ್ರೇಷ್ಠ ಐತಿಪ್ಪ. ಕೊನೆ ತನಕನೂ ಈ ಅನ್ನದಾನವನ್ನು ಬಿಡಬೇಡ್ರಿಪ್ಪ ಅಂತ ಹೇಳ್ಯಾರ. ಸಿದ್ಧಾರೂಢರು ಭಕ್ತರಿಗೂ ಉಪದೇಶ ಮಾಡಕತ್ತಾರ. ಅದೇ ರೀತಿನ ಇವತ್ತಿನ ಮಠನೂ ಸಹಿತ ಹುಬ್ಬಳ್ಳಿ ಒಳಗೆ ಅನ್ನದಾನ ನಡೆದೈತಿ. ಸಿದ್ಧಾರೂಢರ ಕೀರ್ತಿ ಹಬ್ಬಿತು. ಸಿದ್ಧಾರೂಢರನ್ನ ನೋಡಬೇಕು, ಸಿದ್ಧಾರೂಢರ ದರ್ಶನ ಪಡ್ಕೋಬೇಕು, ಸಿದ್ಧಾರೂಢರಿಗೆ ಹಂತಕ್ಕೆ ಹೋಗಿ ತಮ್ಮ ಕೈಲಿ ಆದಷ್ಟು ಧನ ಸಹಾಯವನ್ನು ಮಾಡಿ ಅನ್ನದಾನವನ್ನು ಮಾಡ್ಬೇಕಂತ ಹೇಳಿಕಾರ. ಎಲ್ಲ ಭಕ್ತರನ್ನು ಬರಾಕತ್ತಾರ. ಬಂದಕ್ಯಾರ ಏನು ಮಾಡಾಕತ್ತಾರಂದ್ರೆ ಅನ್ನದಾನವನ್ನು ನಡೆಸಿದಾರ. ಈ ಸುಂದರವಾದಂತಹ ಪ್ರಸಂಗವನ್ನು ಹೇಳಬೇಕಂದ್ರೆ ಇವತ್ತು ಅನ್ನದಾನ ಇವತ್ತು ಸಿದ್ಧಾರೂಢರ ಮಠದೊಳಗೆ ಇಷ್ಟ ನಡೆದೈತಿ. ಯಾಕಪ್ಪ ಅಂದ್ರೆ ಅನ್ನದಾನಕ್ಕಾಗಿ ಸಿದ್ಧಾರೂಢರು ಕಣ್ಣೀರು ಸುರಿಸಿದಾರ. ಅದಕ್ಕಾಗಿ ಈ ಅನ್ನದಾನ ನಡೆದೈತಿ. ಇಂತಹ ಸದ್ಗುರು ನಮ್ಮಪ್ಪ ಸಿದ್ಧಾರೂಢನನ್ನು, ನಮ್ಮಪ್ಪ ಗುರುನಾಥಾರೂಢನನ್ನು ಪಡೆದಂಥವರು ನಾವು ಪುಣ್ಯಾತ್ಮರು. ಲಕ್ಷ್ಮವ್ವಳಂತಹ ಉಜ್ಜನ್ನವರ ಲಕ್ಷ್ಮವ್ವಳಂತಹ ತಾಯಿಯನ್ನು ಪಡೆದಂಥವರು ನಾವು ಪುಣ್ಯಾತ್ಮರು.